ನೋಡಿ, ಮೈಸೂರಲ್ಲಿ ನಟ ದರ್ಶನನ್ನ ಬಂಧನ ಮಾಡಿದ್ರಲ್ಲ, ಅದು ರೋಚಕ ಕಹಾನಿಯಾಗಿದೆ. ಯಾವುದೇ ಫಿಲಂ ಸ್ಟೈಲ್ಗಿಂತ ಕಡಿಮೆ ಆಗಿದೆ. ತಾನ್ ಬಚಾವಾಗುವುದಕ್ಕೆ ಆಪ್ತರನ್ನ ಸರೆಂಡರ್ ಮಾಡಿಸಿದ್ದ ದರ್ಶನ್. ನೋಡಿ, ದರ್ಶನ್ ಹೆಸರು ಬಾಯಿ ಬಿಡ್ತಾ ಇದ್ದಂತೆ ಮೈಸೂರಿಗೆ ಖಾಕಿ ಎಂಟ್ರಿ ಕೊಟ್ಟಿದ್ದು. ಯಾವಾಗ 3 ಜನ ಸರೆಂಡರ್ ಆಗ್ತಾರೆ, ದುಡ್ಡಿನ ವಿಚಾರಕ್ಕೆ ಕೊಲೆ ಆಗಿದೆ ಅಂತ. ಜೊತೆಗೆ ಅವರು ರಾಘವೇಂದ್ರನ ಹೆಸರನ್ನ ಬಾಯಿ ಬಿಡ್ತಾರೆ. ರಾಘವೇಂದ್ರನಿಗೆ ಲಾಠಿ ರುಚಿ ತೋರಿಸ್ತಾ ಇದ್ದಂತೆ ಆತ ದರ್ಶನ್ ಹೆಸರು ಹೇಳ್ತಾರೆ. ದರ್ಶನ್ ಹೆಸರು ಯಾವಾಗ ಆಚೆ ಬರುತ್ತೆ, ಆಗ ಇನ್ಸ್ಪೆಕ್ಟರ್ ಗಿರೀಶ್ ಜೊತೆಗೆ ಎಸಿಪಿ ಚಂದನ್ ಮೈಸೂರು ದಾರಿ ಹಿಡಿತಾರೆ. ಪೊಲೀಸರಿಗೆ ದಾರಿ ತಪ್ಪಿಸಿದ್ರು ಹೋಟೆಲ್ನ ಸಿಬ್ಬಂದಿ. ದರ್ಶನ್ ಇರುವಂತಹ ರೂಮ್ ನಂಬರ್ ಹೇಳಿದೆ ಸತಾಯಿಸ್ತಾ ಇದ್ರು. ದರ್ಶನ್ ಅರೆಸ್ಟ್ ಮಾಡಿದಂತ ದಿನ ಆದಂತ ಬೆಳವಣಿಗೆ, ದರ್ಶನ್ 3 ಬಾಡಿ ಗಾರ್ಡ್ಗಳನ್ನ ವಿಚಾರಣೆ ಮಾಡ್ತಾರೆ, ಅವರನ್ನ ತಡೀತಾರೆ. ಅವ್ರ ಕಡೆ ಇದ್ದಂತ ಮೊಬೈಲ್ಗಳನ್ನ ವಶಪಡಿಸಿಕೊಳ್ತಾರೆ. ದರ್ಶನ್ ಇರುವಂತಹ ರೂಮ್ ಅನ್ನ ತೋರಿಸೋದಕ್ಕೆ ತಾಕೀತ್ ಮಾಡ್ತಾರೆ ಅಧಿಕಾರಿಗಳು. ಆಗ ಕೋಡ್ ವರ್ಲ್ಡ್ ಇರುವಂತ ದರ್ಶನ್ ರೂಮ್, ಆ ರೂಮ್ ನಲ್ಲಿ ದರ್ಶನ್ ಸ್ನಾನ ಮಾಡ್ತಾ ಇದ್ದ. ಪೊಲೀಸರು ಎಂಟ್ರಿ ಆಗ್ತಾ ಇದ್ದಂತೆ ಕಕ್ಕಾ ಬಿಕ್ಕಿಯಾಗಿದ್ರು ದರ್ಶನ್. ಪಾಸ್ವರ್ಡ್ ಲಾಕ್ ಸಿಸ್ಟಮ್ ಹೊಂದಿದ್ದಂತ ದರ್ಶನ್ ರೂಮ್, ಬಾಡಿ ಗಾರ್ಡ್ಗಳ ಮೂಲಕ ದರ್ಶನ್ ರೂಮ್ ಪತ್ತೆ ಮಾಡಿತ್ತು ಖಾಕಿ. ಜೂನ್ 8ನೇ ತಾರೀಕು ಹತ್ಯೆ ಆಗುತ್ತೆ ರೇಣುಕಾ ಸ್ವಾಮಿದು. ಅದಾದ್ಮೇಲೆ 2-3 ದಿನಗಳ ಕಾಲ ತೀವ್ರವಾದಂತಹ ವಿಚಾರಣೆ ಮಾಡ್ತಾರೆ ಅಧಿಕಾರಿಗಳು. ಅನಂತರದಲ್ಲಿ ದರ್ಶನ್ ಹೆಸರು ರಿವೀಲ್ ಆಗುತ್ತೆ, ಆಚೆ ಬರುತ್ತೆ ವಿಚಾರಣೆಗೆ ಒಳಪಡಿಸಿದಂತಹ ಆರೋಪಿಗಳ ಬಾಯಿಂದ. ಆಗ ಮೈಸೂರಿಗೆ ತೆರಳಿದಂತಹ ಖಾಕಿ ಟೀಮ್, ಅಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಆ ಡೀಟೇಲ್ಸ್ ನಾವು ನೋಡ್ತಾ ಇದ್ದೀವಿ. 4ನೇ ಫ್ಲೋರ್ನ ರೂಮ್ ನಲ್ಲಿ ದರ್ಶನ್ ಸ್ನಾನ ಮಾಡ್ತಾ ಇದ್ದ, ಲಾಕ್ ಆಗಿತ್ತು. ಮತ್ತೊಂದು ಕೀ ಬಳಸಿ ಆ ರೂಮ್ ಅನ್ನ ಓಪನ್ ಮಾಡ್ತಾರೆ ದರ್ಶನ್. ಶಾಕ್ ಆದ್ರೂ ಆಗ ಪೊಲೀಸ್ ಅಧಿಕಾರಿಗಳನ್ನ ನೋಡಿದ ತಕ್ಷಣ 2 ನಿಮಿಷದಲ್ಲಿ ಟವಲ್ ಸುತ್ತಕೊಂಡು ಹೊರಬಂದಿದ್ರು ದರ್ಶನ್. ಅವತ್ತಾದಂತ ಬೆಳವಣಿಗೆ ಇದೆಲ್ಲ. ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಮೈಸೂರಲ್ಲಿ ದರ್ಶನ್ ಕೊಲೆ ಆದ ನಂತರದಲ್ಲಿ ಮೈಸೂರಿಗೆ ತೆರಳಿದಂತಹ ಸಂದರ್ಭ. ಆಗ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸಿ ದರ್ಶನ್ ಅನ್ನ ಅರೆಸ್ಟ್ ಮಾಡಿಕೊಂಡು ಬಂದ್ರು ಅನ್ನೋದು ಆ ಮಾಹಿತಿ. ಎಸಿಪಿ ಚಂದನ್ ಹಾಗೂ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕರಿಂದ ಬಂಧನ ಆಗುತ್ತೆ. ದರ್ಶನ್ ಅನ್ನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ದೇ ಬಹಳ ರೋಚಕವಾದಂತಹ ಕಹಾನಿ. ಯಾರಿಗೂ ಒಂದು ಸಣ್ಣ ಮಾಹಿತಿಯನ್ನ ಬಿಟ್ಟುಕೊಡದೆ ಎಸಿಪಿ ಚಂದನ್ ಮತ್ತು ಇನ್ಸ್ಪೆಕ್ಟರ್ ಗಿರೀಶ್ ಇಬ್ರು ಸಹ ಮೈಸೂರಿಗೆ ಹೋಗಿ ದರ್ಶನ್ ಅನ್ನ ಅರೆಸ್ಟ್ ಮಾಡಿಕೊಂಡು ಬಹಳ ಕೇರ್ಫುಲ್ ಆಗಿ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ದರ್ಶನ್ ಮೈಸೂರಿನಲ್ಲಿದ್ದಂತ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ದರ್ಶನ್ ತನ್ನ ಮ್ಯಾನೇಜರ್, ಈ ಪ್ರಕರಣದ 11ನೇ ಆರೋಪಿ ನಾಗರಾಜ್ ಜೊತೆ ಮಾತಾಡ್ತಾ ಇರುವಂತಹ ಒಂದು ಫೋಟೋ ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ದರ್ಶನ್ ಅನ್ನ ಅರೆಸ್ಟ್ ಮಾಡಿದ್ದು ಬಹಳ ದೊಡ್ಡ ಚಾಲೆಂಜ್ ಆಗಿತ್ತು ಪೊಲೀಸರಿಗೆ. ಒಂದು ಸಣ್ಣ ಇನ್ಫಾರ್ಮೇಶನ್ ಏನಾದರೂ ರಿವೀಲ್ ಆಗಿದ್ದಿದ್ರು ಬಹಳ ದೊಡ್ಡ ಪರಿಸ್ಥಿತಿಯನ್ನ ಫೇಸ್ ಮಾಡಬೇಕಾಗಿತ್ತು. ಅವರ ಅಭಿಮಾನಿಗಳಿಗೂ ವಿಷಯ ಗೊತ್ತಾಗಬಾರ್ದು, ದರ್ಶನ್ಗೂ ಕೂಡ ವಿಷಯ ಗೊತ್ತಾಗಬಾರ್ದು. ಆ ರೀತಿಯಲ್ಲಿ ಮೈಸೂರಿಗೆ ಎಂಟ್ರಿ ಕೊಡ್ತಾರೆ. ಒಂದು ಸ್ವಲ್ಪ ಟೈಮ್ ಅಪ್ಸ್ ಅಂಡ್ ಡೌನ್ ಆಗಿದ್ದಿದ್ರು ಸಹ ಈ ವಿಷಯ ಹೊರಗಡೆ ಬಂದ್ಬಿಡ್ತಾ ಇತ್ತು. ಅಷ್ಟು ಮುತುವರ್ಜಿಯಿಂದ ಹೋಗಿ ಮೈಸೂರಿನಿಂದ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಆ ಕಹಾನಿ ಯಾವ ಸಿನಿಮಾ ಕಥೆಗಿಂತ ಕಡಿಮೆ ಇಲ್ಲ ಹರೀಶ್. ಖಂಡಿತವಾಗಿ ಶ್ವೇತಾ, ಈ ರೀತಿಯಾದಂತಹ ಒಂದು ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ ಪ್ರಭಾವ ವ್ಯಕ್ತಿಗಳು ಯಾರಿರ್ತಾರೆ, ಕೇವಲ ಇದೊಂದು ಪ್ರಕರಣ ಅಲ್ಲ. ಹಿಂದೆ ನಾವು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲೂ ನೋಡಿದ್ವಿ. ಅವರು ವಿದೇಶಕ್ಕೆ ಹಾರಿದ್ರು, ಅವ್ರ ನಂತರ ಅವರನ್ನ ಕರೆಸ್ಕೊಳ್ಳುವಂಥದ್ದೇ ದೊಡ್ಡ ವಿಚಾರ ಆಗಿತ್ತು. ಅವ್ರಿಗೆ ನೋಟಿಸ್ ಕೊಡಬೇಕಾಗಿತ್ತು. ಈ ರೀತಿಯಾದಂಥ ಒಂದಷ್ಟು ಬೆಳವಣಿಗೆಗಳು ಆಯಿತು. ಆದರೆ ದರ್ಶನ್ ಅರೆಸ್ಟ್ ಮಾಡೋದು ಅವರಿಗೂ ಸಹ ಗೊತ್ತಿರಲಿಲ್ಲ. ಈ ಒಂದು ಪ್ರಕರಣದಲ್ಲಿ ದರ್ಶನ್ ಹೆಸರು ತಳುಕು ಹಾಕಿಕೊಂಡಿದೆ ಅನ್ನುವಂಥ ವಿಚಾರ ಪೊಲೀಸರಿಗೆ ಬಿಟ್ಟರೆ ಯಾರಿಗೂ ಗೊತ್ತಿರಲಿಲ್ಲ. ಹೀಗಾಗಿ ಸಾಕಷ್ಟು ಪ್ಲಾನನ್ನು ಮಾಡಿದ್ರು. ಆಗಾಗಲೇ ಕೊಲೆ ಆದ ಬಳಿಕ ದರ್ಶನ್ ಆಗಾಗಲೇ ಮೈಸೂರಿಗೆ ತಲುಪಿದ್ರು. ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ತೊಡಗಿಕೊಳ್ಬೇಕಾಗಿತ್ತು. ಈ ನಿಟ್ಟಿನಲ್ಲಿ ಮೈಸೂರಿಗೆ ತೆರಳಿ ಅಲ್ಲಿ ಖಾಸಗಿ ಹೋಟ್ಲಲ್ಲಿ ಇದ್ರು.
ಈ ಸಂದರ್ಭದಲ್ಲಿ ಹೋಟೆಲ್ಗೆ ಎಂಟ್ರಿ ಕೊಟ್ಟಂತಹ ಏನು ACP ಚಂದನ್ ಜೊತೆಗೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಸೇರಿದಂತೆ ಅವರ ಟೀಮ್ ಏನು ಮೈಸೂರಿಗೆ ಹೋಗಿತ್ತು. ಆಗ ಹೋಟೆಲ್ ಸಿಬ್ಬಂದಿಯೂ ಸಹ ಅವರ ದಾರಿಯನ್ನ ತಪ್ಪಿಸಿದ್ದಾರೆ. ದರ್ಶನ್ ವಿಚಾರ ಏನೂ ಹೇಳೋದಿಲ್ಲ, ದರ್ಶನ್ ಎಲ್ಲಿದ್ದಾರೆ, ಯಾವ ರೂಮಲ್ಲಿ ಇದ್ದಾರೆ ಅನ್ನೋ ವಿಚಾರ ಹೇಳೋದಿಲ್ಲ. ಅದಕ್ಕೆ ಬೇರೆ ಬೇರೆ ರೂಮ್ ಅಂತೇಳಿ ಹೇಳಿರ್ತಾರೆ. ಹೀಗಾಗಿ ಪೊಲೀಸರು ಇಡೀ ಹೋಟೆಲನ್ನು ತಡ್ಕಾಡಿದ್ರು. ದರ್ಶನ್ ಸುಳಿವು ಸಿಕ್ಕೋಗಿರಲಿಲ್ಲ. ಈ ಸಂದರ್ಭದಲ್ಲಿ ಅವರ ಬಾಡಿ ಗಾರ್ಡ್ಸ್ ಒಂದು 3 ಜನ ಹೊರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರನ್ನ ಕೂಡಲೇ ವಶಕ್ಕೆ ಪಡೆದು ಅವರ ಬಳಿ ಮೊಬೈಲನ್ನು ತೆಗೆದುಕೊಳ್ತಾರೆ. ಅವರು ದರ್ಶನ್ನ ಕಾರಲ್ಲಿ ಹೋಗೋದನ್ನು ಗಮನಿಸಿರ್ತಾರೆ. ಆಗ ಇವರೇ ಅವರ ಬಾಡಿ ಗಾರ್ಡ್ಸ್ ಅನ್ನೋದು ಕನ್ಫರ್ಮ್ ಆಗಿರುತ್ತೆ. ಅಲ್ಲಿಗೆ ಅವರನ್ನ ಕರೆದುಕೊಂಡು ಬಂದು ದರ್ಶನ್ ಎಲ್ಲಿದ್ದಾರೆ ತೋರಿಸಿ ಅಂತೇಳಿ ತೋರಿಸಿರ್ತಾರೆ. ಆ ಸಂದರ್ಭದಲ್ಲಿ ಆ ಒಂದು ಖಾಸಗಿ ಹೋಟೆಲ್ನ ರೂಮ್ಗೆ ಸಾಕಷ್ಟು ಪಾಸ್ವರ್ಡ್ ಸಹ ಇರುತ್ತೆ. ಅಂದರೆ ಒಳಗಡೆಯಿಂದ ಪಾಸ್ವರ್ಡ್ ಹಾಕಿದ್ರೆ ಹೊರಗಡೆಯಿಂದ ಯಾರೇ ಬಂದರೂ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಆ ರೀತಿಯಾದಂಥ ಒಂದು ರೂಮನ್ನು ದರ್ಶನ್ ತೆಗೆದುಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ದರ್ಶನ್ ಯಾವುದೇ ರೀತಿಯ ಪಾಸ್ವರ್ಡ್ ಲಾಕ್ ಹಾಕದೆ ಅವರು ಏನು ಸ್ನಾನ ಮಾಡ್ತಾ ಇದ್ದಂಥ ಬಾತ್ರೂಮ್ ಡೋರನ್ನು ಕ್ಲೋಸ್ ಮಾಡ್ಕೊಳ್ಳೋದೆ ಸ್ನಾನ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಬೇರೆ ಕೀಯನ್ನು ಬಳಸಿ, ಅಂದರೆ ಹೋಟೆಲ್ ಸಿಬ್ಬಂದಿಯಿಂದ ಬೇರೆ ಕೀಯನ್ನು ಬಳಸಿ ಯಾವುದೇ ಒಂದು ಹೋಟೆಲ್ ರೂಮ್ನಲ್ಲಿ 2 ಕೀಯನ್ನು ಪರ್ಯಾಯವಾಗಿ ಇಟ್ಕೊಂಡಿರ್ತಾರೆ. ಒಂದು ವೇಳೆ ರೂಮ್ ಕಳೆದೋಗಿದ್ರೆ ಈ ರೀತಿಯಾದಂಥ ಕೀಗಳ ವ್ಯವಸ್ಥೆ ಅಲ್ಲಿರುತ್ತೆ. ಅಲ್ಲಿ ದರ್ಶನ್ ರೂಮ್ನ ಮತ್ತೊಂದು ಕೀಯನ್ನು ಪಡೆದು ನೇರವಾಗಿ ಎಂಟ್ರಿ ಆಗ್ತಾರೆ. ಈ ಸಂದರ್ಭದಲ್ಲಿ ದರ್ಶನ್ಗೆ ಶಾಕ್ ಆಗುತ್ತೆ, ಏನಾಯಿತು ಅಂತೇಳಿ. ಕೂಡಲೇ ಟವಲನ್ನು ಸುತ್ಕೊಂಡು ಬಂದು ಪೊಲೀಸರ ಮುಂದೆ ನಿಂತ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಎಲ್ಲ ವಿಚಾರವೂ ಗೊತ್ತಾಗುತ್ತೆ. ಕೂಡಲೇ ದರ್ಶನ್ ಬಟ್ಟೆ ಹಾಕ್ಕೊಂಡು ಹೋಗೋಣ ಅಂತೇಳಿ ಹೇಳ್ತಾರೆ. ಆನಂತರ ಆ ರೂಮ್ನಲ್ಲೇ ವಶಕ್ಕೆ ಪಡೆದಿರುವಂಥದ್ದು. ಹಿಂದೆ ಸಾಕಷ್ಟು ಬೇರೆ ಬೇರೆ ವಿಚಾರಗಳು ಬಂದಿತ್ತು. ಅವರು ವರ್ಕೌಟ್ ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ ಬಂಧನ ಆಯಿತು ಅಂತೇಳಿ ಅದು ಈಗ ಸದ್ಯಕ್ಕೆ ಖಚಿತವಾಗಿರುವಂಥದ್ದು. ದರ್ಶನ್ ಅವರ ರೂಮ್ನಲ್ಲೇ ಬಂಧನ ಆಗ್ತಾರೆ. ಅಲ್ಲಿ ವಶಕ್ಕೆ ಪಡೆದ ನಂತರ ಸೀದಾ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರ್ತಾರೆ. ಅಲ್ಲಿ ತೀವ್ರ ವಿಚಾರಣೆ ಆಗುತ್ತೆ. ಅದಾದ ಬಳಿಕ ದರ್ಶನ್ನ ಬಂಧನ ಪ್ರಕ್ರಿಯೆ ನಡೆಯುತ್ತೆ. ನಿಜಕ್ಕೂ ಎಲ್ಲೋ ಒಂದು ಕಡೆ ಪೊಲೀಸರು ಸಾಕಷ್ಟು ಸಮಯ ಪ್ರಜ್ಞೆಯನ್ನು ಮಾಡಿದ್ರು. ಈ ಪ್ರಕರಣ ಒಂದು ವೇಳೆ ಏನಾದರೂ ಆರೋಪಿ ಅಪ್ಸ್ಕೊಂಡು ಆಗಿದ್ದಿದ್ರೆ ಅವರನ್ನು ಬಂಧನ ಮಾಡೋದು, ಜೊತೆಗೆ ಇವೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕೋದು, ಇದೆಲ್ಲ ಕಷ್ಟವಾಗ್ತಾ ಇತ್ತು. ಇವೆಲ್ಲ ಪೊಲೀಸರ ಸಮಯ ಪ್ರಜ್ಞೆಯಿಂದಲೇ ಕಾರಣ ಆಗಿದ್ದು. ಇದೆಲ್ಲದಕ್ಕೂ ಪೊಲೀಸರು ಸಾಕಷ್ಟು ಅಂದರೆ ಕೂಡಲೇ ಎಚ್ಚೆತ್ಕೊಂಡು ಒಂದು ಟೀಮನ್ನು ರಚನೆ ಮಾಡಿಕೊಂಡು ತ್ವರಿತವಾಗಿ ಆರೋಪಿಯನ್ನು ಬಂಧನ ಮಾಡೋದ್ರಲ್ಲೂ ಪೊಲೀಸರು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಹೀಗಾಗಿ ಎಲ್ಲ ಕ್ರೆಡಿಟ್ಗಳು ACP ಚಂದನ್ ಜೊತೆಗೆ ಗಿರೀಶ್ ನಾಯಕ್ ಅವರಿಗೆ ಸಲ್ಲಿಸಬೇಕು. ಆ ಸಂದರ್ಭದಲ್ಲಿ ಪೊಲೀಸರು ಮೆರೆದಂಥ ಸಮಯ ಪ್ರಜ್ಞೆ ನಿಜಕ್ಕೂ ಒಂದು ರೀತಿಯ ಶಬಾಷ್ಗಿರಿಗೆ ಕಾರಣ ಆಗಿರುವಂಥದ್ದು. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.